ಕೈಪಡೆಯಲ್ಲಿ ಸಂಪುಟ ಪುನರಚನೆ ಕಸರತ್ತು ಈಗ ಜೋರಾಗ್ತಾ ಇದೆ. ಡಿಕೆಶಿಗೆ ಸವಾಲಾಗ್ತಾ ಇದೆ ಹೊಸ ಸರ್ಕಾರದ ಹೊಸ ಕ್ಯಾಬಿನೆಟ್. ಕಾರಣ ಇಲ್ಲಿ ಬಹಳಷ್ಟು ಸಚಿವರನ್ನ ಅಥವಾ ಯಾವ್ಯಾವ ಸಚಿವರನ್ನ ಅಥವಾ ಯಾವ್ಯಾವ ಸ್ಥಾನವನ್ನ ಕೊಡಬೇಕು ಅಥವಾ ಯಾರಿಗೆ ಯಾವ ಜವಾಬ್ದಾರಿ ಕೊಟ್ಟರೆ ಸರಿ ಹೋಗ್ಬೋದು, ಹೀಗೆ ದೊಡ್ಡ ಸರ್ಕಸ್ ಈಗ ನಡೀತಾ ಇದೆ. ನಾಡಿದ್ದು ಪಟ್ಟಾಭಿಷೇಕ ಇದೆ, ಫೈನಲ್ ಆಗ್ತಾ ಇಲ್ಲ ಈಗಲೂ ಕೂಡ ಸಚಿವ ಸಂಪುಟ. ಹೈಕಮಾಂಡ್ ಮೊರೆ ಹೋಗಿದ್ದಾರೆ ನಿಯೋಜಿತ ಸಿಎಂ ಡಿಕೆಶಿ. ಒಂದೇ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಸಿದ್ದು ಡಿಕೆಶಿಗೆ ಸಾಥ್ ಕೊಟ್ಟಿದ್ದಾರೆ. ಕೆಜೆ ಜಾರ್ಜ್, ಮಹದೇವಪ್ಪ ದೆಹಲಿಗೆ ಅತ್ಯಾಪ್ತರ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ. ಕ್ಯಾಬಿನೆಟ್ ಫೈನಲ್ ಸಂಬಂಧ ಹೈಕಮಾಂಡ್ ಜೊತೆ ಚರ್ಚೆ ಆಗುತ್ತೆ. ಇವತ್ತೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಷ್ಟು ಸುಲಭ ಅಲ್ಲ. ಕೇವಲ ಒಂದೇ ಒಂದು ಮಹತ್ವದ ಸಭೆ ಮಾಡಿದ್ರೆ ಅಲ್ಲಿ ಫೈನಲ್ ಆಗ್ಬೋದು, ಅಂತಿಮ ಆಗ್ಬೋದು ಅನ್ನೋಂಥದ್ದು ಆಲ್ಮೋಸ್ಟ್ ಡೌಟ್ ಇದೆ. ಈಗ ಕಾಂಗ್ರೆಸ್ ಪಡೆಯಲ್ಲಿ ಸಂಪುಟ ಪುನರಚನೆ, ಡಿಕೆಶಿ ಸಂಪುಟದಲ್ಲಿ ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಹೋಗ್ತಾರೆ ಅನ್ನೋಂಥದ್ದು ಹೈಕಮಾಂಡ್ ಮಾತ್ರ ನಿರ್ಧಾರ ಮಾಡುತ್ತೆ. ಹಾಗಾಗಿ ಪುನರಚನೆ ಕಸರತ್ತು ಈಗ ಜೋರಾಗ್ತಾ ಇದೆ. ಸರ್ಕಾರದ ಹೊಸ ಕ್ಯಾಬಿನೆಟ್ ರಚನೆ ಆಗಬೇಕು. ನಾಡಿದ್ದು ಕೇವಲ 2 ದಿನ ಬಾಕಿ ಇರುವಂಥದ್ದು. ಬುಧವಾರ ಡಿಕೆಶಿ ಪಟ್ಟಾಭಿಷೇಕ ಇದೆ. ಅದಕ್ಕೂ ಮುಂಚೆ ಎಲ್ಲವೂ ಕೂಡ ಫೈನಲ್ ಆಗುತ್ತಾ ಅನ್ನೋ ಕುತೂಹಲ ಇದೆ. ಬಟ್ ಇದ್ರ ಬಗ್ಗೆ ಎಐಸಿಸಿ ಅಧ್ಯಕ್ಷರು ಹೇಳಿರುವಂಥದ್ದು ಎಲ್ಲವೂ ಕೂಡ ಈಗಲೇ ಫೈನಲ್ ಆಗಕ್ಕೆ ಸಾಧ್ಯವೇ ಇಲ್ಲ. ಮೊದಲನೇದಾಗಿ ಪಟ್ಟಾಭಿಷೇಕ ಆಗಲಿ, ಅದಾದ ನಂತರ ಎಲ್ಲವೂ ಕೂಡ ತೀರ್ಮಾನ ಮಾಡ್ತೀವಿ ಅಂತ ಈಗ ಹೈಕಮಾಂಡ್ ನಾಯಕರು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಬಟ್ ಅದಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಆಪ್ತರನ್ನ ಕರ್ಕೊಂಡು ಈಗ ಅವರು ದೆಹಲಿಗೆ ಈಗಾಗಲೇ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಒಂದೇ ವಿಮಾನದಲ್ಲಿ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದೇ ವಿಮಾನದಲ್ಲಿ ಹೊರಟಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಅಲ್ಲಿ ಹೋಗಿ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನೋಂಥದ್ದು ಬಹಳ ಕುತೂಹಲ ಇದೆ. ಕಾರಣ ಇಲ್ಲಿ ಡಿಕೆಶಿ ಹತ್ರ ಒಂದು ಪಟ್ಟಿ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಹತ್ರ ಒಂದು ಪಟ್ಟಿ ಇದೆ. ಇಬ್ಬರೂ ಕೂಡ ತಮ್ಮ ತಮ್ಮ ಆಪ್ತರ ಪಟ್ಟಿಗಳನ್ನು ಈಗ ರೆಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಹೊಸ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಬೋದಾ ಅಥವಾ ಇಲ್ವಾ, ಈಗ ಸದ್ಯಕ್ಕೆ ಇರುವಂಥ ಸಚಿವರಿಗೆ ಯಾವ ಸ್ಥಾನ ಕೊಡಬೇಕು, ಹೀಗೆ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ.